ಕೋಕಿಲ್ ಅವ್ರು ಏನ್ ಮಾಡ್ತಾರೆ, ವಿಜಯಶಂಕರ್ ಅವ್ರು ಏನ್ ಮಾಡ್ತಾರೆ, ಹೇಮಂತ್ ರಾಜ್ ಅವ್ರು ಏನ್ ಮಾಡ್ತಾರೆ, ಅದೆಲ್ಲ ಮುಖ್ಯ. ನನಗ್ ಕರೆದಿಲ್ಲ, ಅವ್ರಿಗೆ ಕರೆದಿಲ್ಲ ಅಂತಕ್ಕೆ ನಾವು ಜಗಳ ಮಾಡೋದಕ್ಕೆ ಬೇರೆಯವ್ರ ಕಾರ್ಯಕ್ರಮ ಅಲ್ಲ ಇದು. ಚಿತ್ರರಂಗದಲ್ಲಿ ಎಷ್ಟು ಜನ ತಪ್ಪುಗಳು ಮಾಡಿಲ್ಲ. ನಮ್ಮ CM ಮಾತಾಡಿದ್ರೆ ನೆಟ್ಟು ಬೊಟ್ಟು ಟೈಟ್ ಮಾಡ್ಬೇಕಂತಾನೆ ಅದನ್ನೇ ದೊಡ್ಡ ವೈರಲ್ ಮಾಡ್ಬಿಟ್ರೆ ಹೇಗೆ? ಮನೆ ಒಂದು 3 ಬಾಗಿಲು ಅಂತಾರೆ, ಚಿತ್ರರಂಗ 3 ಬಾಗಿಲಾಗಿದೆ. ನಮ್ಮ ಕನ್ನಡ ಚಿತ್ರರಂಗ ರೀ, ಇವತ್ತು ಕನ್ನಡ ಸಿನಿಮಾನೇ ನೋಡಕ್ ಜನ ಬರ್ತಿಲ್ಲ ಥಿಯೇಟ್ರಿಗೆ. ನಮ್ಮ ರಿಪಬ್ಲಿಕ್ TV ಕನ್ನಡ ಸ್ಟುಡಿಯೋದಲ್ಲಿ ಇಂದು ಇಂಡಿಯನ್ ಫಿಲಮ್ ಮೇಕರ್ ಅಸೋಸಿಯೇಷನ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ HR ದಿಲೀಪ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಕರ್ನಾಟಕದ DCM DK ಶಿವಕುಮಾರ್ ಅವರು 16ನೇ ಫಿಲಮ್ ಫೆಸ್ಟಿವಲ್ ಸಂದರ್ಭದಲ್ಲಿ ಒಂದು ವಿಚಾರ ಮಾತಾಡಿದ್ರು, ಚಿತ್ರರಂಗದ ನಟ್ಟು ಬೋಲ್ಟ್ಗಳ ಟೈಟ್ ವಿಚಾರವಾಗಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಶ್ರೀಮನ್ DCM ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹೇಳಿದಂತ ತಪ್ಪೇನಿಲ್ಲ. ಅವರು ಕರ್ನಾಟಕ ಚಿತ್ರರಂಗ ಅದರಲ್ಲಿರುವಂತ ಕೆಲವು ತುಂಬಾ ಜನಗಳೇ, ನಾವು 24 ವಿಂಗ್ಗಳಿದೆ. ಚಿತ್ರರಂಗದ ಹಬ್ಬ ಅಂದ್ರೆ 24 ವಿಂಗ್ ಜನನ ನಾವು ಅಲ್ಲಿ ಇರ್ಬೇಕು. ಓಕೆನಾ? ಯಾರೋ 4 ಜನ 8 ಜನ 10 ಜನ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಚಿತ್ರರಂಗದ ಹಬ್ಬ ಆಗಲ್ಲ. ಹೌದು. ಸರ್ಕಾರ ಆಯೋಜನೆ ಮಾಡಿದಂತ ಕಾರ್ಯಕ್ರಮದಲ್ಲಿ ಇವತ್ತು ಚಿತ್ರರಂಗದವರೇ ಇಲ್ಲ ಅಂದ್ರೆ ಹೇಗೆ ಅನ್ನೋದು ಅವ್ರಿಗೆ ಒಂದು ಬೇಸರ ತಂದಿದೆ. ಒಂದು ಎರಡನೇದು ಬಂದ್ಬಿಟ್ಟು ಚಿತ್ರರಂಗದ ನಟ್ಟು ಬಟ್ಟು ಅನ್ನೋದು ಅವರು ಹೇಗೆ ಹೇಳಿದ್ದಾರೆ ಅಂದ್ರೆ, ಚಿತ್ರರಂಗದಲ್ಲಿ ಇವತ್ತು ಏನಾಗಿದೆ ಅಂದ್ರೆ ಚಿತ್ರರಂಗದಲ್ಲಿ ತುಂಬಾ ಜನಕ್ಕೆ ಮಿಸ್ಗೈಡ್ ಆಗ್ತಾ ಇದೆ. ಅವ್ರಿಗೆಲ್ಲ ಗೊತ್ತು ಸರ್. ಅವರು ಆಕ್ಚುಲಿ ಎಕ್ಸಿಬಿಟ್ರು ಒಂದು 40ರಿಂದ 45 ಥಿಯೇಟರ್ಗಳಿಗೆ ಓನರ್ ಆಗಿದ್ದಾರೆ. ಓಕೆನಾ? ಇವತ್ತು ಕರ್ನಾಟಕದಲ್ಲಿ ಸುಮಾರು ಒಂದು ಮಾಲ್ಗಳಿದಾವೆ. ಮಾಲ್ಗಳಲ್ಲಿ ಅವರು ಕೂಡ ಡಿಸ್ಟ್ರಿಬ್ಯೂಟ್ರು. 20 ವರ್ಷದಿಂದ ಕನ್ನಡ ಚಿತ್ರರಂಗದ ಬಗ್ಗೆ ಅವ್ರಿಗೆ ಮಾಹಿತಿ ತುಂಬಾ, ಚಿತ್ರರಂಗದಲ್ಲಿ ಸುಮಾರು ಗೊತ್ತಿರೋಂಥ ವ್ಯಕ್ತಿ. ಚಿತ್ರರಂಗದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಮಾಡ್ತಾ ಇದ್ದಾರೆ ಎಲ್ಲ ಗೊತ್ತಿದೆ ಅವ್ರಿಗೆ. ಅದಕ್ಕೆ ಅವ್ರು ಹೇಳಿದ್ದೇನು ತಪ್ಪೇನಿಲ್ಲ. ನನ್ನ ಅನಿಸಿಕೆ ಅವ್ರು ಹೇಳಿರೋದ್ರಲ್ಲಿ ಯಾವುದೇ ಕಾರಣದಲ್ಲಿ ತಪ್ಪಿಲ್ಲ. ಓಕೆನಾ? ಅದು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಏನಕ್ಕೆ ಯಾಕೆ ಹೇಳಿದ್ರು ಅಂತ ಕೂಡ. ಅದನ್ನು ನಾನು ಮುಂದಿನ ಟೈಮಲ್ಲಿ ನಾನು ನಿಮಗೆ ಚರ್ಚೆ ಮಾಡ್ತೀನಿ. ಅದನ್ನು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಈಗ ಅಧ್ಯಕ್ಷರು ಯಾರಿದ್ದಾರೆ, ಶ್ರೀಯುತ ಸಾಧು ಕೋಕಿಲ್ ಅವರಿದ್ದಾರೆ. ಸೊ ಅವರು ಸಮರ್ಥವಾಗಿ ಈ ಫಿಲಂ ಫೆಸ್ಟಿವಲನ್ನು ನಿಭಾಯಿಸಿದ್ದಾರಾ? ಅದರಲ್ಲಿ ವಿಫಲರಾಗಿದ್ದಾರೆ ಅವರು ಆಕ್ಚುಲಿ ಶ್ರೀಯುತ ಸಾಧು ಕೋಕಿಲ್ ಅವರು 2 ತಿಂಗಳು, ಆಕ್ಚುಲಿ 3 ತಿಂಗಳು ಕಾರ್ಯಕ್ರಮ ಅನೌನ್ಸ್ಮೆಂಟ್ ಮಾಡಿದಾಗ, ಜನವರಿ 6ನೇ ತಾರೀಕು ಅನೌನ್ಸ್ಮೆಂಟ್ ಮಾಡಿದಾಗ ಅದಕ್ಕಂತಾನೆ ಒಬ್ಬ PO ಇರ್ತಾರೆ, ಅದಕ್ಕಂತಾನೆ ರಿಜಿಸ್ಟರ್ ಆಫೀಸರ್ ಇರ್ತಾರೆ, ಅದಕ್ಕಂತ ಒಬ್ಬ KS ಆಫೀಸರ್ ಇರ್ತಾರೆ, ಅದಕ್ಕಂತಾನೆ ಒಂದು ತಂಡ ಇರುತ್ತೆ. ಆ ತಂಡನ ಅವ್ರು ಕಟ್ಕೊಂಡು ಅವ್ರ ತಂಡನ ಅವ್ರು ಮಾಡಿಕೊಂಡು ನೀಟಾಗಿ ನಿಭಾಯಿಸೋದ್ರಲ್ಲಿ ಅವ್ರು ವಿಫಲರಾಗಿದ್ದಾರೆ. ಎಲ್ಲ ನಾಯಕ ನಟರಾಗಿರ್ಬೋದು ಅಥವಾ ಹಿರಿಯ ಕಲಾವಿದರಾಗಿರ್ಬೋದು, ಇವತ್ತು ಒಂದೇ ಕಂಪ್ಲೇಂಟು, ನಮಗೆ ಫಿಲಂ ಫೆಸ್ಟಿವಲ್ಗೆ ಇನ್ವೈಟ್ ಮಾಡಿಲ್ಲ. ಇದ್ರ ಬಗ್ಗೆ ಸರ್, ಇದಕ್ಕೆ ಸಾಧು ಕೋಕಿಲ್ ಅವರೇ ಹೋಗಿ ಎಲ್ಲರನ್ನೂ ಕರೆಯೋದಕ್ಕಾಗಲ್ಲ. ಓಕೆನಾ? ಅದಕ್ಕಂತಾನೆ ಒಬ್ಬ PO ಇರ್ತಾರೆ, ಅದಕ್ಕಂತಾನೆ ಒಂದು ತಂಡಗಳಿಟ್ಟಿರ್ತಾರೆ, ಅದಕ್ಕಂತಾನೆ 24 ಏನು ವಿಂಗಗಳಿದೆ ನಮ್ಮ ಸಂಘಟನೆಗಳು. ಇವತ್ತು 6 ಚೇಂಬರ್ಗಳಾಗಿದೆ ಕರ್ನಾಟಕದಲ್ಲಿ. ಅವ್ರ ಸಂಘದವರು ಹೋಗಿ ನಮ್ಮ ಮೆಂಬರ್ಸ್ಗೆ ಪಾಸ್ ಕೊಡಿ ಅಂತ ಕೇಳುವಾಗ ಅವ್ರು ಅರ್ಜಿ ಕೊಡಬೇಕು. ನಮ್ಮಲ್ಲಿ ಇಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಲ್ಲಿ ಕೇಳಿದಾಗ ಅದಕ್ಕೆ ಕಲಾವಿದರ ಸಂಘ ಇದೆ. ಹೌದು. ಓಕೆನಾ? ಪೋಷಕ ಕಲಾವಿದರ ಸಂಘ ಇದೆ, ನಿರ್ಮಾಪಕರ ಸಂಘ ಇದೆ. ಓಕೆನಾ? DOP ಕ್ಯಾಮ್ರಾಮನ್ ಅಸೋಸಿಯೇಷನ್ಗಳಿದೆ. ಅವ್ರುಗಳು ಅದೆಲ್ಲ ಹೋಗಿ ತಗೊಂಡು ಅವ್ರಿಗೆ ಕೊಡ್ಬೇಕಂತದ್ದು ಇದಿರುತ್ತೆ ಸರ್. ಎಲ್ಲದಕ್ಕೂ ಹೋಗಿ ಸಾಧು ಕೋಕಿಲ್ ಅವರೇ ಪಾಸ್ ಕೊಡೋದಕ್ಕಾಗಲ್ಲ. ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಿರ್ಬೋದು, ನಿರ್ಮಾಪಕರ ಸಂಘ ಆಗಿರ್ಬೋದು, ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಆಗಿರ್ಬೋದು, ಒಂದು 7-8 ಫಿಲಿಂ ಚೇಂಬರ್ಗಳಿದೆ. ಓಕೆನಾ? ಕಲಾವಿದರ ಸಂಘ ಆಗಿರ್ಬೋದು, ಕಲಾವಿದರ ಸಂಘ ಕೂಡ ಪೋಷಕ ಕಲಾವಿದರ ಸಂಘ ಇದೆ. ಓಕೆನಾ? ಕಲಾವಿದರ ಸಂಘ ಇದೆ. ಓಕೆನಾ? ಫೋಟೋಗ್ರಾಫರ್ ಅಸೋಸಿಯೇಷನ್ ಇದೆ. ಓಕೆನಾ? DOP ಅಸೋಸಿಯೇಷನ್ ಇದೆ, ಮೇಕಪ್ ಅಸೋಸಿಯೇಷನ್ ಇದೆ, ಒಕ್ಕೂಟ ಇದೆ. ಇವರೆಲ್ಲ ಸಾಧು ಕೋಕಿಲ್ ಅವರು ಎಲ್ಲ ಚಿತ್ರರಂಗದಲ್ಲಿರುವಂಥ ವಿಂಗ್ಗಳನ್ನ ಅಲ್ಲಿರುವಂಥ ಅಧ್ಯಕ್ಷಗಳನ್ನ, ಕಾರ್ಯದರ್ಶಿಗಳನ್ನ ಕರೆದುಬಿಟ್ಟು, ನೀವು ನಮ್ಮ ಚಿತ್ರರಂಗದಲ್ಲಿ ಯಾವ ಅಸೋಸಿಯೇಷನಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಅವ್ರಿಗೆ ಯಾರ್ಯಾರಿಗೆ ಪಾಸ್ ಕೊಡಬೇಕು ಅಂತೇಳಿ ಕೇಳ್ಬಿಟ್ಟು ಕೊಟ್ಟಿದ್ರೆ ಇದು ಸಮಸ್ಯೆ ಬರ್ತಾ ಇಲ್ಲ. ಎರಡನೇದು, ಚಿತ್ರರಂಗದ ಹಬ್ಬ ಇದು. ಹೌದು. ನನಗ್ ಕರೆದಿಲ್ಲ, ಅವ್ರಿಗೆ ಕರೆದಿಲ್ಲ ಅಂತಕ್ಕೆ ನಾವು ಜಗಳ ಮಾಡೋದಕ್ಕೆ ಬೇರೆಯವ್ರ ಕಾರ್ಯಕ್ರಮ ಅಲ್ಲ ಇದು. ನಮ್ಮ ಕಾರ್ಯಕ್ರಮ ನಾವೆಲ್ಲ ಬರ್ಬೇಕು. ಅರ್ಥ ಆಯ್ತಲ್ಲ? ಯಾಕೆಂದ್ರೆ ಇವತ್ತು ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ನಾನು, ಹಿರಿಯ ಕಲಾವಿದ್ರು, ಅವ್ರ ಹೆಸರು ಹೇಳೋದು ಬೇಡ, ಹಿರಿಯ ಕಲಾವಿದ್ರು ನನ್ನನ್ನು ಕರೆದಿಲ್ಲ, ಅವ್ರ ಎದುರುಗಡೆ ಬಂದ್ರು ನನ್ನ ಕರೆಯಕ್ಕಾಗ್ಲಿಲ್ಲ, ನಾನು ಮಾತಾಡಿಸ್ಲಿಲ್ಲ
ಸರ್ ಅವರು ಮಾತಾಡ್ಸಕ್ಕಾಗಲಿಲ್ಲ ಅಂತ ನಾವೇ ಮಾತಾಡ್ಸೋಣ. ನಾವು ನಮಗೆ ಬೇಕಾಗಿರೋದೇನು ಚಿತ್ರರಂಗಕ್ಕೆ ಹಬ್ಬ ಮಾಡ್ತಾ ಇದ್ದೀವಿ, ಚಿತ್ರರಂಗ ಹಬ್ಬ ಮಾಡ್ತಾ ಇದ್ದೀವಿ. ಖಂಡಿತ 16ನೇ ವರ್ಷ ಚಿತ್ರರಂಗದ ಹಬ್ಬ, ನಾವು ಪಾಲ್ಗೊಳ್ಳೋಣ. ಇದರಲ್ಲಿ ಸಾಧು ಕೋಕಿಲ್ ಅವ್ರು ಏನ್ ಮಾಡ್ತಾರೆ, ವಿದ್ಯಾಶಂಕರ್ ಅವ್ರು ಏನ್ ಮಾಡ್ತಾರೆ, ಹೇಮಂತ್ ರಾಜ್ ಅವ್ರು ಏನ್ ಮಾಡ್ತಾರೆ, ಅದೆಲ್ಲ ಮುಖ್ಯ. ಚಿತ್ರರಂಗದಲ್ಲಿ ಇವತ್ತು ಕರ್ನಾಟಕ ಇಂಡಸ್ಟ್ರಿ ಹೆಸರು ಬರೋದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 16ನೇ ಚಿತ್ರೋತ್ಸವ ಕಾರ್ಯಕ್ರಮ ಮಾಡಿದ್ರೆ ಇವತ್ತು ಇಂಡಿಯಾ ಲೆವೆಲ್ ಅಲ್ಲಿ ಮಾಡ್ತಾ ಇದೀವಿ. ಹೌದೌದು, 40 ದೇಶದ ಸಿನಿಮಾಗಳು ಬಂದಿದ್ದಾವೆ ಅಂತ. 60 ದೇಶಗಳ ಸಿನಿಮಾಗಳು ಬಂದಿದೆ, 400 ಸಿನಿಮಾಗಳು ಸ್ಕ್ರೀನಿಂಗ್ ಆಗ್ತಾ ಇದೆ. ಅದರಲ್ಲೂ ಕೂಡ ಸ್ಕ್ರೀನಿಂಗ್ ಆಗೋ ಸಿನಿಮಾಗಳಲ್ಲೂ ಕೂಡ ವಿಫಲ ಆಗಿದ್ದಾರೆ. ಒಳ್ಳೆ ಸಿನಿಮಾ ಯಾವುದು ಆಯ್ಕೆ ಮಾಡಲಿಲ್ಲ. ಅದಕ್ಕೆ ಏನು ಕಾರಣ ಅಂತೀರಾ? ಜೂರಿಗಳ ಕಾರಣ. ಸರ್, ಜೂರಿಗಳು ಸೆಲೆಕ್ಟ್ ಮಾಡೋರು ಯಾರು ಅಂತ ಹೇಳ್ತೀರಾ? ಸರ್, ಅದಕ್ಕೆ ಅದು ಜೂರಿಗಳು ಒಂದು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯಲ್ಲಿ ಓಕೆನಾ, ಪ್ರತಿ ಅಕಾಡೆಮಿಯಲ್ಲಿ ಏನ್ ಮಾಡ್ತಾರೆ, ಒಂದಷ್ಟು ಜನ ಜೂರಿಗಳಂತ ತಗೊಳ್ತಾರೆ. ಆ ಜೂರಿಗಳು ನೋಡಿದಂಥ ಸಿನಿಮಾಗಳಲ್ಲಿ ನಮ್ಮ ಯಾರೋ ಒಬ್ರು ನಿರ್ದೇಶಕರು, ಹಿರಿಯ ನಿರ್ದೇಶಕರು ಹೇಳಿದ್ದಾರೆ, ಯಾವುದೋ ಒಂದು ಸಿನಿಮಾ ಡಿವಿಷನ್, ಕನ್ನಡ ಡಿವಿಷನ್ ಅಲ್ಲೂ ಇಂಡಿಯನ್ ಡಿವಿಷನ್ ಅಲ್ಲೂ ಎರಡಕ್ಕೂ ಸೆಲೆಕ್ಟ್ ಆಗಿದೆ ಅಂತ. ನಾನು ಸಿನಿಮಾನೇ ನೋಡಿಲ್ಲ ಅಂತ ಹೇಳಿದರು. ಓಕೆನಾ, ಅವರು ಇಂಡಿಯನ್ ಡಿವಿಷನ್ ಅಲ್ಲಿ ಜೂರಿ ಆದಂಥವ್ರು. ಓಕೆ, ನಾನು ಸಿನಿಮಾನೇ ನೋಡಿಲ್ಲ ಅಂದ್ರೆ ಅದು ಹೆಂಗೆ ಇಂಡಿಯನ್ ಡಿವಿಷನ್ ಅಲ್ಲಿ ಸ್ಕ್ರೀನಿಂಗ್ ಆಗುತ್ತೆ? ನನ್ನ ಕ್ವಶನ್. ಓಕೆನಾ, ಇದರಲ್ಲಿ ಸಾಧು ಕೋಕಿಲ್ ಅವರು ಎಲ್ಲ ಒಂದು ಕಡೆ ಎಳೆಯುತ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇದೆ, ಫೆಸ್ಟಿವಲ್ ಚೆನ್ನಾಗಿ ಆಗ್ತಾ ಇದೆ. ಓಕೆನಾ, ಯಾರೋ ನಮ್ಮ CM ಮಾತಾಡಿದ್ರು ನೆಟ್ಟು ಬೊಟ್ಟು ಟೈಟ್ ಮಾಡ್ಬೇಕಂತಾನೆ ಅದನ್ನೇ ದೊಡ್ಡ ವೈರಲ್ ಮಾಡ್ಬಿಟ್ರೆ ಹೇಗೆ? ಖಂಡಿತ ತಪ್ಪಲ್ವಾ? ತಪ್ಪು ಖಂಡಿತ. ಚಿತ್ರರಂಗದಲ್ಲಿ ಎಷ್ಟು ಜನ ತಪ್ಪುಗಳು ಮಾಡಿಲ್ಲ? ಎಲ್ಲ ಕಲಾವಿದರು, ನಾವು ಎಲ್ಲ ಚಿತ್ರರಂಗದಲ್ಲಿ ಇರುವಂತವ್ರು ಎಲ್ಲರೂ ಒಂದಾಗಿದ್ದೀವ. ನಾವು ಮನೆ ಒಂದು 3 ಬಾಗಿಲು ಇರ್ತಾರೆ, ಚಿತ್ರರಂಗ 3 ಬಾಗಿಲಾಗಿದೆ. ಹಾಗಾದ್ರೆ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ? ಒಬ್ಬರಿಗೆ ಒಗ್ಗಟ್ಟು ತಗೊಂಡಂತ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಹಾಳಂತ ವ್ಯಕ್ತಿ ಯಾರಿದ್ದಾರೆ ಇವತ್ತು? ರಾಜ್ಕುಮಾರ್ ಅಣ್ಣವರಿದ್ರು, ಅಂಬರೀಷ್ ಅಣ್ಣವರಿದ್ರು, ಇವತ್ತು ಯಾರಿದ್ದಾರೆ? ಅಂದ್ರೆ ನಾಯಕತ್ವದ ಬೇಕು ನಮ್ಗೆ. ಯಾರಿದ್ದಾರೆ ಇವತ್ತು? ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ವೆಲ್ಕಮ್ ಮಾಡಿದ್ದಾರೆ, ಹೋಗಿ 16ನೇ ಫಿಲಿಂ ಫೆಸ್ಟಿವಲ್ ಹೋಗೋ ಅವ್ರ ಮನೆಗೆ ಕರೆದಿದ್ದಾರೆ ಅಂದ್ರೆ ಅವರೊಬ್ಬ ಗೆಸ್ಟ್ ಆಗಿ ಅವ್ರನ್ನ ಕರೆದಿದ್ದಾರೆ. ಕರೆಕ್ಟ್ ಅಲ್ವಾ? ಖಂಡಿತ. ಗೆಸ್ಟ್ ಆಗಿ ಕರೆದಿದ್ದಾಗ ಶಿವರಾಜ್ ಕುಮಾರ್ ಒಬ್ರು ಮಾತ್ರ ಕರೆದಿದ್ದಾರೆ, ಇನ್ಯಾರನ್ನೂ ಕರೀಲಿಲ್ಲ ಕಲಾವಿದರು ಅಂತ ತಪ್ಪಲ್ವಾ? ಅದು ತಪ್ಪಲ್ವಾ? ತಪ್ಪು. ಪಕ್ಕ ಸ್ಟೇಟ್ ಕಾರ್ಯಕ್ರಮ ಮಾಡ್ತಾ ಇದೀವ ನಾವು, ಚಿತ್ರರಂಗ ಕಾರ್ಯಕ್ರಮ ಬೇರೆ ಸ್ಟೇಟ್ ಮಾಡ್ತಾ ಇದೀವ. ನಮ್ಮ ಕನ್ನಡ ಚಿತ್ರರಂಗ ರೀ, ಇವತ್ತು ಕನ್ನಡ ಸಿನಿಮಾನೇ ನೋಡಕ್ ಜನ ಬರ್ತಿಲ್ಲ ಥಿಯೇಟ್ರಿಗೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯಲ್ಲಿರುವಂತ ಪ್ರಿಯರು ಏನ್ ಮಾಡಿದ್ದಾರೆ, ಮಾರ್ಚ್ 1ನೇ ತಾರೀಕು ಕಾರ್ಯಕ್ರಮ ಇತ್ತು. ಮಾರ್ಚ್ 1ನೇ ತಾರೀಕು ಕಾರ್ಯಕ್ರಮಕ್ಕೆ ಫೆಬ್ರವರಿ 27, 28ನೇ ತಾರೀಕು ಕೆಲವರಿಗೆ ಪಾಸ್ ಹೋಗಿದೆ, ಕೆಲವರು ಕಾರ್ಡ್ ಹೋಗಿದೆ, ಇನ್ಶನ್ ಕಾರ್ಡ್ ಹೋಗಿದೆ. ಈಗ ನೀವು ನಾಳೆ ಹೋಗೋ ಕಾರ್ಯಕ್ರಮಕ್ಕೆ ನಿಮಗೆ ಬೆಳಿಗ್ಗೆ ಸಿಕ್ಕರೆ ಏನಾಗುತ್ತೆ? ಅಂದ್ರೆ ಪ್ರೋಗ್ರಾಮು ಬೇರೆ ತರ ಹಾಕೊಂಡಿರ್ತೀವಿ ಅಲ್ಲಿ ಅವತ್ತು ಶೂಟ್. ಅಲ್ಲ ಸರ್, ನಿಮಗೆ ನಾನು ನಿಮ್ಮನ್ನ ಇನ್ವೈಟ್ ಮಾಡಬೇಕು, ಪೋಸ್ಟ್ ಮುಖಾಂತರ ತಮಗೆ ಕಳಿಸಿರ್ತೀವಿ. ಅದನ್ನ 2 ದಿನ ಮುಂಚೆ ಯಾಕೆ ಮಾಡಿಲ್ಲ ಸಾಧು ಕೋಕಿಲ್ ಅವರು? ಅದು ಚಿತ್ರರಂಗದ ಕಾರ್ಯಕ್ರಮ ಆದಾಗ ಅವ್ರಿಗೆ ಬರಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇದ್ರೆ 100% ಶೂಟಿಂಗ್ ಬಿಟ್ಟಾದ್ರೂ ಬರ್ತಾರೆ. ಸರ್, ನೀವು ಈ ಫಿಲಂ ಫೆಸ್ಟಿವಲ್ಗೆ ಅಟೆಂಡ್ ಆಗಿದ್ರಾ? ಆ ಕಾರ್ಯಕ್ರಮ ಹೇಗಿತ್ತು? ಮಾರ್ಚ್ 1ನೇ ತಾರೀಕು ವಿಧಾನಸೌಧ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೆ ನಾನು. ಅವತ್ತು ಕಾರ್ಯಕ್ರಮದಲ್ಲಿ ನನಗೆ ಕಾಣಿಸಿದ್ದು ಒಂದು 50ರಿಂದ 60 ಜನ ಚಿತ್ರರಂಗದವ್ರು ಮಾತ್ರ ಕಾಣಿಸ್ಕೊಂಡಿದ್ದೀನಿ. ಎಲ್ಲ ಮಿಕ್ಕಿದವರೆಲ್ಲ ಬೇರೆ ಬೇರೆ ಸ್ಟೂಡೆಂಟ್ಸು, ಬೇರೆ ಬೇರೆ ವಿಂಗಲ್ಲಿ ಇದ್ದಂಥವ್ರು ಬಂದಿದ್ದಷ್ಟೇ, ಯಾರು ಕಾಣಿಸ್ಕೊಳ್ಳಿಲ್ಲ. ಮತ್ತು ಭಾನುವಾರ ಕೂಡ ನಾನು ಓರಿಯನ್ ಮಾಲಲ್ಲಿ ಚಿತ್ರ ನೋಡೋಣ ಅಂತೇಳಿ ಹೋದೆ. ಅವತ್ತು ಕೂಡ ಒಂದು ಸಿನಿಮಾ 2 ಸಿನಿಮಾ ನೋಡಿದ್ವಿ ನಾವು. ಅವತ್ತು ನೋಡಿದಾಗಲೂ ಕೂಡ ಅಂಥ ಸಿನಿಮಾಗಳು ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಏನಂದರೆ ಎಲ್ಲ ಕಳಪೆ ಸಿನಿಮಾಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಜನ ಜಾಸ್ತಿ ಇದ್ದಾರೆ. ಜನ ಆ್ಯಕ್ಚುಲಿ ಈ ಸಲ ಇಂಡಸ್ಟ್ರಿಯಲ್ಲಿ ಇರೋಂಥವ್ರು ಒಂದು 30 to 40% ಜನ ಮಾತ್ರ ಚಿತ್ರ ನೋಡೋಕೆ ಬರ್ತಾ ಇದ್ದಾರೆ. ಒಂದು 5,000 ಜನಕ್ಕೆ ಸ್ಟೂಡೆಂಟಿಗೆ ಪಾಸ್ ಕೊಟ್ಟಿದ್ದಾರೆ, ಸ್ಟೂಡೆಂಟ್ ಅವರು ಪಾಸ್ ತೊಗೊಂಡಿದ್ದಾರೆ ಅಂತೇಳಿ ವಿಷಯ ಕೇಳ್ಪಟ್ಟೆ. ಅದೇನೋ ಸುತ್ತೇನೋ ಸುಳ್ಳ ಗೊತ್ತಿಲ್ಲ ಸರ್. ಇವತ್ತು ಚಿತ್ರರಂಗದವರಿಗೆ ಇದು ಫೆಸ್ಟಿವಲ್ ಆಗ್ತಾ ಇಲ್ಲ ಸರ್. ಇವತ್ತು ಚಿತ್ರರಂಗದವರಲ್ಲಿ ಓನ್ಲಿ 20% ಜನ ಮಾತ್ರ ಇರೋದಲ್ಲಿ, ಮಿಕ್ಕಿದವರೆಲ್ಲ ಪಬ್ಲಿಕ್ ಬರ್ತಾ ಇದೆ. ಪಬ್ಲಿಕ್ ಬರಲಿ. ಆ್ಯಕ್ಚುಲಿ ಮುಂದಿನ ಪೀಳಿಗೆ ನಮಗೆ ಪಬ್ಲಿಕ್ ಬೇಕಂದರೆ ಯೂತ್ ಬರಬೇಕು, ಯೂತ್ ಸಿನಿಮಾ ನೋಡಬೇಕು. ಅದು ಖಂಡಿತ ನಮಗೆ ಬೇಕು. ಚಿತ್ರರಂಗದವ್ರಿಗೆ ಇರಬೇಕಲ್ವಾ? ಓಕೆ, ಚಿತ್ರರಂಗ ನಿರ್ದೇಶಕರು ಇರಬೇಕು, ನಿರ್ಮಾಪಕರು ಇರಬೇಕು, ಟೆಕ್ನಿಷಿಯನ್ಗಳು ಇರಬೇಕು. ಓಕೆನಾ, ಸಿನಿಮಾನ ನೋಡಬೇಕಲ್ವಾ? ಅಂದರೆ ಚಿತ್ರಕರ್ಮಿಗಳು ಸಿನಿಮಾ ನೋಡಿದಾಗ, ಬೇರೆ ಬೇರೆ ದೇಶಗಳ ಸಿನಿಮಾವನ್ನು ನೋಡಿದಾಗ ಇಲ್ಲಿ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಬಹುದು ಅನ್ನೋ ಒಂದು ಉದ್ದೇಶಗಳಿಂದಲೇ ಚಿತ್ರೋತ್ಸವ ಅನ್ನೋ ಕಲ್ಪನೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ
ಆಗಬೇಕು. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಚೇರ್ಮನ್ ಆದ ಶ್ರೀಮಂತ್ ಸಾಧು ಕೋಕಿಲ್ ಅವ್ರು ಏನಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ. ಚಿತ್ರರಂಗ ಅವ್ರಿಗೆ ಹೊಸ್ತಲ್ಲ. 35-40 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದಂಥವ್ರು, ನಿರ್ದೇಶಕರು, ನಿರ್ಮಾಪಕರು, ಮ್ಯೂಸಿಕ್ ಡೈರೆಕ್ಟ್ರು, ಸಿಂಗರು, ಎಲ್ಲ ವೇದಿಕೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರು ನಾವು ಹೇಳ್ಕೊಡೋಷ್ಟು ದೊಡ್ಡವ್ರು ನಾವಲ್ಲ. ಆದರೂ ಕೂಡ ಅವರು ವಿಫಲರಾಗಿದ್ದಾರೆ ಅನ್ನೋದೊಂದು ಬೇಜಾರಿದೆ ಅಷ್ಟೇ. ಯಾಕೆಂದರೆ ಇವತ್ತು 16 ವರ್ಷದಿಂದ ನಾನೇ ಹುಟ್ಟಾಕಿರೋದು, ನಾನೇ ಚಲನಚಿತ್ರ ಫೆಸ್ಟಿವಲ್ ತಂದಿರೋದು ಅಂತೇಳಿ ನಮ್ಮ ವಿದ್ಯಾಶಂಕರ್ ಅವ್ರು ಹೇಳಿದ್ದಾರೆ. ತಪ್ಪಲ್ವದು? ತಪ್ಪಲ್ವಾ? ವಿದ್ಯಾಶಂಕರ್ ಅವ್ರು ಸರ್ ನಾನೇ ತಂದಿರೋದು ಸರ್, ನಾನೇ ಹುಟ್ಟಾಕಿರೋದು ಸರ್ ಅಂತಾರೆ ಅವರು. ಸರ್ ವಿದ್ಯಾಶಂಕರ್ ಅವರಿಗೆ ಏಜ್ ಆಗಿದೆ ಸರ್, ಮುಂದಿನ ಪೀಳಿಗೆಗೆ ಬೇರೆ ಹೊಸಬರನ್ನು ಕೊಡಿ, ಆ ಜಾಗ ಬೇರೆಯವ್ರಿಗೆ ಕೊಡಿ. ಕರೆಕ್ಟ್ ಅಲ್ವಾ? ಈಗ ಸಾಧು ಕೋಕಿಲ್ ಅವರು ಒಬ್ಬರೇ ಏನೋ ಮಾಡೋದಕ್ಕಾಗಲ್ಲ ಸರ್. ಅದಕ್ಕಂತಲೇ ಒಂದು ಅವರ ಕಮಿಟಿ ಇದೆ. ಆ ಕಮಿಟಿಯಲ್ಲೂ ಕೂಡ ಫೇಲ್ಯೂರ್ ಆಗಿದೆ. ಚಿತ್ರರಂಗದಲ್ಲಿ ಗೊತ್ತಿಲ್ಲದವರೆಲ್ಲ ಕಮಿಟಿಯಲ್ಲಿದ್ದಾರೆ. ಯಾವ್ದು 1 ಸಿನಿಮಾ 2 ಸಿನಿಮಾ ಮಾಡಿದಂಥ ಲೇಡಿ ಆರ್ಟಿಸ್ಟ್ ಅದರಲ್ಲಿದ್ದಾರೆ, ಯಾರಿಗೂ ಗೊತ್ತೇ ಇಲ್ಲ ಅವರು. ಹೌದು, ಇದು ಒಂದು ಕೇಳ್ಪಟ್ಟಿವಿ. ಅಂದ್ರೆ ಯಾವುದೋ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರು ಕೂಡ ಇಲ್ಲಿ ಜೂರಿಯಾಗಿ ಸೆಲೆಕ್ಟ್ ಆಗಿದ್ದಾರೆ. ಅವ್ರ ಸಿನಿಮಾವನ್ನು ನೋಡಿ ಹೇಗೆ, ಜೂರಿ ಅಲ್ಲ, ಅವರು ಕಮಿಟಿ ಮೆಂಬರ್, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಅಂತಾನೆ ಹೇಳ್ತಾರೆ ಅದಕ್ಕೆ, ಅದರಲ್ಲಿದ್ದಾರೆ. ಆಮೇಲೆ ಜೂರಿಗಳು ಕೂಡ ಹಾಗೆ ಸಿನಿಮಾಗಳು ಏನು ನೋಡಿದ್ದಾರೆ, ಆ ಸಿನಿಮಾಗಳ ಬಗ್ಗೆ ಮಾಹಿತಿನೇ ಇಲ್ಲ ಕರೆಕ್ಟಾಗಿ, ಯಾವ್ದು ನೋಡಿದ್ದೀವಿ ಯಾವ್ದು ಬಿಟ್ಟಿದ್ದೀವಿ ಅಂತ. ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲು ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ. ಮಾರ್ಚ್ 8ನೇ ತಾರೀಕು ಕೊನೆಗೊಳ್ಳುತ್ತಾ ಇದೆ. ನನ್ನ ಒಂದು ರಿಕ್ವೆಸ್ಟ್, ಚಿತ್ರರಂಗದ ಎಲ್ಲ ಕಲಾವಿದರು, ಎಲ್ಲ ಟೆಕ್ನಿಷಿಯನ್ ದಯವಿಟ್ಟು ಚಿತ್ರರಂಗಕ್ಕೆ ಫೆಸ್ಟಿವಲ್ಗೆ ಬಂದು ಭಾಗವಹಿಸಿ. ಇದು ಚಿತ್ರರಂಗದ ಹಬ್ಬ, ಕನ್ನಡದ ಹಬ್ಬ, ಓಕೆನಾ? ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅನ್ನೋ ನನ್ನೊಂದು ಅನಿಸಿಕೆ. ಚಿತ್ರರಂಗದ ವಿಷಯವಾಗಿ ನಮ್ಮ ದಿಲೀಪ್ ಕುಮಾರ್, IFMA ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಮಾತನಾಡಿದ್ರು. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.